ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು 2024-25 SSLC ಪರೀಕ್ಷೆ ಒಂದಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಸೊ ಈಗಾಗಲೇ ನಾನು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಕೂಡ ಕೀ ಆನ್ಸರ್ ಅನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ SSL ಇದೆ, ಅವೆರಡು ವಿಡಿಯೋಗಳನ್ನು ನೋಡಿ. ಎಲ್ಲ ವಿಷಯಗಳಲ್ಲಿ ಎಲ್ಲ ಸೆಟ್ನ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತದೆ. ಅವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ಗಳಂತಲೂ ಕೂಡ ಅಪ್ಡೇಟ್ ಮಾಡಿದ್ದೀವಿ, ಅವುಗಳು ತುಂಬಾ ಯೂಸ್ಫುಲ್ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ SSನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ಶುರು ಮಾಡೋಣ. ಸೊ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ. ಸೊ ಪ್ರಶ್ನೆ ಒಂದಿತ್ತು, ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಅಂತ ಕೇಳಿದ್ದಾರೆ. ಎ ವೆಲ್ಲೆಸ್ಲಿ, ಬಿ ಡಾಲ್ಹೌಸಿ, ಸಿ ಕಾರ್ನ್ವಾಲಿಸ್, ಡಿ ವಾರ್ನ್ ಹೇಸ್ಟಿಂಗ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಾಲ್ಹೌಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, 1935 ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ, ಏಕೆಂದರೆ ಅದು ಅಂತ ಕೇಳಿದರೆ ಆಪ್ಷನ್ ಎ ಒಕ್ಕೂಟದ ವ್ಯವಸ್ಥೆಯನ್ನು ಜಾರಿಗೆ ತಂದಿತು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆಯ್ಕೆ ಆಗ್ತದೆ. ಪ್ರಶ್ನೆ 3, ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಅಂತ ಕೇಳಿದ್ರು. ಎ ಆಲಿಪ್ತ ನೀತಿ, ಬಿ 1991 ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ, ಸಿ ನಿಶಸ್ತ್ರೀಕರಣಕ್ಕೆ ಬೆಂಬಲ, ಡಿ ವರ್ಣಭೇದ ನೀತಿಗೆ ವಿರೋಧ. ಇದರಲ್ಲಿ ಬಿ ಬರ್ತದೆ. 1991 ಅದು ಜಾರಿಗೆ ಮಾಡಿರ್ತಕ್ಕಂಥ ಜಾಗತೀಕರಣ ಮತ್ತು ಉದಾರೀಕರಣ ನೀತಿಯಿಂದ ಅದು 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಳ್ಳಿಕ್ಕೆ ಸಹಕಾರಿ ಆಗದ. 4ನೇ ಪ್ರಶ್ನೆ, 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅಂತ ಕೇಳಿದರೆ ಎ ಆಪ್ಷನ್ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 5, MRPL ವಿರುದ್ಧ ಚಳವಳಿ ನಡೆಸಲು ಕಾರಣ. ಎ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರದ ರಕ್ಷಣೆ, ಬಿ ಮರ ಕಡಿಯುವುದರ ವಿರುದ್ಧ ಚಳವಳಿ, ಸಿ ಮಹಿಳೆಯರ ಶೋಷಣೆ ವಿರುದ್ಧ ಚಳವಳಿ, ಡಿ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟಿನ ನಿರ್ಮಾಣದ ವಿರುದ್ಧ ಅಂತ ಕೇಳಿದ್ರು. ಎ ಆಪ್ಷನ್ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ಸಂರಕ್ಷಣೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 6, ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರೋದು ಅಂತ ಕೇಳಿದ್ರು. ಎ ಉತ್ತರದ ಮಹಾಮೈದಾನಗಳು, ಬಿ ಪರ್ಯಾಯ ಪ್ರಸ್ಥಭೂಮಿ, ಸಿ ಹಿಮಾಲಯ ಪರ್ವತಗಳು, ಡಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ದೇಶದ ಆದಾಯ ಮತ್ತು ಸಂಪತ್ತನ್ನ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲಾ ಜನತೆಗೆ ಸಮಾನವಾಗಿ ಹಂಚೋದು ಏನಂತ ಕರೀತಾರಂತ ಕೇಳಿದರೆ ಅದನ್ನು ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಪ್ರಶ್ನೆ 8, ಸುಹಾಸ 68,000 ರೂಪಾಯಿ ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯಿಂದ ಕೊಳ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತದೆ. ಸೊ ಅಂಗಡಿಯ ಮಾಲೀಕ ಏನ್ ಮಾಡ್ತಾನಪ್ಪ ಅಂದ್ರೆ ಸುಹಾಸನು ದೂರನ್ನ ಪರಿಗಣಿಸೋದಿಲ್ಲ. ಹಾಗಾದ್ರೆ ಸುಹಾಸ ಯಾರಿಗೆ ದೂರನ್ನ ಕೊಡಬೇಕು ಅಂತ ಕೇಳಿದ್ರು. ಆತ ಏನ್ ಮಾಡಬೇಕು, ಜಿಲ್ಲಾ ಆಯೋಗಕ್ಕೆ ದೂರನ್ನ ಕೊಡಬೇಕಾಗ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನ ಒಂದಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪ್ರಶ್ನೆ 9, ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಆನ್ಸರ್ ಅದ. ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶಿ ರಾಜರು ತಮ್ಮ ಸಂಸ್ಥಾನದಲ್ಲಿ ಬ್ರಿಟಿಷ್ ಸೈನ್ಯದ ತುಕಡಿಯನ್ನ ಇಟ್ಟುಕೊಳ್ಳಬೇಕಾಯಿತು. ಆಮೇಲೆ ಆ ಬ್ರಿಟಿಷರ ಸೈನ್ಯದ ವೆಚ್ಚದ ನಿರ್ವಹಣೆ ತುಂಬಾ ಸುಲಭವಾಗಿ ಅದು ಪರಿಣಾಮವಾಯಿತು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೀಬೇಕಿತ್ತು. 10ನೇ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳವನ್ನ ಸ್ಥಾಪಿಸಿದ ಏಕೆ ಅಂತ ಕೇಳಿದರೆ. ಸೊ ಆತ ಈ ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನ ಉಂಟು ಮಾಡಿಸೋ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕಂದಂಗಿ ದಳ ಬ್ರೂನ್ ಶರ್ಟ್ಸ್ ಅಂತಕ್ಕಂಥದ್ದು ಒಂದು ಸ್ಥಾಪನೆಯನ್ನ ಮಾಡ್ತಾನೆ. 11ನೇ ಪ್ರಶ್ನೆ, ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂತ ಕೇಳಿದ್ದಾರೆ. ಅದು ಪ್ರಾದೇಶಿಕ ಅಸಮತೋಲನವೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಪ್ರಶ್ನೆ 12, ಪೂರ್ವಾಗ್ರಹ ಎಂದರೆ ಏನು. ಸೊ ಪೂರ್ವಾಗ್ರಹ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಅಂತ ಬರಿತೀವಿ. ಪ್ರಶ್ನೆ 13, 20ನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಬಾಕ್ಸೈಟ್ ಅದಿರು ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 14, ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಈ ಪೆಟ್ರೋಲಿಯಂ ಶಾಂತಿ ಹಾಗೂ ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದದ್ದು. ಆದ ಕಾರಣ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ್ರವರೂಪದ ಚಿನ್ನ ಅಂತ ಕರೀತಾರೆ ಅಂತಕ್ಕದ್ದನ್ನ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ. ಪ್ರಶ್ನೆ 15, ಪ್ರತ್ಯಕ್ಷ ತೆರಿಗೆಗಳಿಗೆ 2 ಉದಾಹರಣೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಅದರಲ್ಲಿ ವರಮಾನ ತೆರಿಗೆ ಬರ್ತದೆ, ಕಂಪನಿ ತೆರಿಗೆ ಬರ್ತದೆ, ಸಂಪತ್ತಿನ ತೆರಿಗೆ ಬರ್ತದೆ. ಇವೆಲ್ಲ ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳಿಗೆ ಉದಾಹರಣೆಗಳು.
ಪ್ರಶ್ನೆ 16 ಉದ್ಯಮಿ ಎಂದರೆ ಯಾರು? ಸೊ ಯಾರಿಗೆ ಉದ್ಯಮಿ ಅಂತೀವಿ ಅಂದರೆ ಒಂದು ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವವನಿಗೆ ನಾವೇನಂತೀವಿ? ಉದ್ಯಮಿ ಅಂತ ಶಬ್ದಶಃ ನಾವೇನು ಮಾಡ್ತೀವಿ? ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು? 2 ರಿಂದ 4 ವಾಕ್ಯ ಅಥವಾ 4 ಅಂಶಗಳಲ್ಲಿ ಬರೀಬೇಕು. 8 ಪ್ರಶ್ನೆಗಳಿದಾವೆ. ಪ್ರತಿಯೊಂದಕ್ಕೂ 2 ಅಂಶ, ಒಟ್ಟು 16 ಅಂಕಗಳನ್ನು ನೀವು ಈ ವಿಭಾಗದಿಂದ ಪಡಿತೀರಿ. ಪ್ರಶ್ನೆ 17 ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ CRPF ಬರ್ತದ, ATS ಬರ್ತದ, ಭಯೋತ್ಪಾದನಾ ನಿಗ್ರಹ ಪಡೆಗಳು ಬರ್ತಾವ, ಓಕೆನಾ, ITBTಗಳು ಬರ್ತಾವ. ಅವೆಲ್ಲ ಏನಪ್ಪಾ ಅಂತಂದ್ರೆ CRPF ಪಡೆ, CISF ಪಡೆ ಅಂತಿವೆಲ್ಲ ಕರೀತಾರೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸಶಸ್ತ್ರ ಸೈನಿಕ ಪಡೆಗಳು. ಇನ್ನು ಭಯೋತ್ಪಾದನೆ ಸವಾಲನ್ನು ಎದುರಿಸಲಿಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಭಾರತ ಏನ್ ಮಾಡಿದೆ? ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡದ, ಭಯೋತ್ಪಾದಕತೆಯನ್ನ ವಿರೋಧ ಮಾಡ್ತಾ ಬಂದದ, ಗುಪ್ತಚರ ಸಂಸ್ಥೆಗಳನ್ನು ಸ್ಥಾಪಿಸಿದ, ಹಣಕಾಸು ಗುಪ್ತಚರ ಘಟಕಗಳನ್ನು ಸಹಿತ ಏನ್ ಮಾಡದಪ್ಪ ಅಂದ್ರೆ ಸ್ಥಾಪಿಸಿದೆ ಅನ್ನೋ ಪಾಯಿಂಟ್ಸ್ಗಳನ್ನು ಬರಿಬೇಕು. ಪ್ರಶ್ನೆ 18 ವರದಕ್ಷಿಣೆ ಪಿಡುಗಿನಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ. ಸೊ ಇದರಿಂದ ಸ್ತ್ರೀಯರ ಸ್ವಾಭಿಮಾನ, ಗೌರವ ಮತ್ತೆ ಸ್ವಾಭಿಮಾನ ಕುಗ್ಗುತ್ತದೆ. ಓಕೆ, ಕೌಟುಂಬಿಕ ಕಲಹ ಉಂಟಾಗ್ತದ, ಸ್ತ್ರೀ ಪುರುಷರ ನಡುವೆ ಒಡಕು ಬರ್ತದ, ಅನೇಕತೆ, ಕ್ರೌರ್ಯ ಅಂತಕ್ಕಂಥವುಗಳು ಹೆಚ್ಚಳ ಆಗ್ತಾವೆ. ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಲಿಂಗ ತಾರತಮ್ಯ, ಅನಕ್ಷರತೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಕಾನೂನಿನ ಅನುಷ್ಠಾನ ಮತ್ತು ಬಳಕೆಯ ಕೊರತೆ, ಬಡತನಗಳು ಕೂಡ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಕಾರಣಗಳು ಆಗಿದ್ದಾವೆ. 19ನೇ ಪ್ರಶ್ನೆ ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಈ ಸಂಘಟನೆಯ ಶ್ರೀನಾರಾಯಣ ಗುರು ಆರಂಭಿಸ್ತಾರೆ. ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ. ಈ ಸಂಘಟನೆಯ ಮುಖ್ಯ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತೆ ಒಬ್ಬನೇ ದೇವ ಅಂತ ಹೇಳಿದ. ಕೆಳ ಸಮುದಾಯದವರಿಗೆ ಪ್ರತ್ಯೇಕ ದೇವಾಲಯ ಕಟ್ಟಿದ. 1924ರಲ್ಲಿ ವೈಗಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳವಳಿ ನಡೆಸಿದ್ರು. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳವಳಿಯನ್ನು ನಡೆಸಿದ್ರು ಅಂತ ಬರೆದ್ರೆ ಸಾಕು. ಪ್ರಶ್ನೆ 20 ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಅಂತ ಕೇಳಿದ್ದಾರೆ. ನೋಡಿ, ಈ ತೆಲುಗು ಭಾಷಿಕರಿಗೆ ಭಾಷಾವಾರು ಆಂಧ್ರ ರಾಜ್ಯ ರಚನೆಗೆ ಆಗ್ರಹಿಸಿ ಅಕ್ಟೋಬರ್ 19, 1952ರಂದು ಆರಂಭಿಸಿದ ಸುಮಾರು 2 ತಿಂಗಳ ಉಪವಾಸದ ನಂತರ ಈ ಪೊಟ್ಟಿ ಶ್ರೀರಾಮುಲು ಅವರ ಮರಣದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಸಾಮಾನ್ಯವಾಗಿ ವಿರೋಧಿಸಿದ ಜವಾಹರ್ಲಾಲ್ ನೆಹರು ಅವರು ಅಂತಿಮವಾಗಿ ಒಪ್ಪಿಕೊಳ್ತಾರೆ. ಡಿಸೆಂಬರ್ 16, 1952ರಂದು ಆಂಧ್ರ ಪ್ರದೇಶ ರಚನೆ ಮಾಡುವುದಾಗಿ ಘೋಷಣೆಯನ್ನ ಮಾಡ್ತಾರೆ. ಪ್ರಶ್ನೆ 21 ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ, ವಿವರಿಸಿರಿ ಅಂತ ಕೇಳಿದ್ರು. ಶುದ್ಧ ವಾಯು, ಆಹಾರ ಮತ್ತು ಮೇವನ್ನು ಕೊಡ್ತಾವ, ಉತ್ತಮ ಮಳೆ ತರಲು ಸಹಾಯಕ, ಮಣ್ಣಿನ ಸವೆತ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾಣ, ಔಷಧೀಯ ಸಸ್ಯಗಳಾಗಿದ್ದಾವ, ಪ್ರವಾಸಿಗರನ್ನ ಆಕರ್ಷಿಸ್ತಾವ, ಉದ್ಯೋಗಾವಕಾಶ ಕೊಡ್ತಾವ, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತವೆ. ಯಾವಪ್ಪ ಅಂದ್ರೆ ಅರಣ್ಯಗಳು. 4 ಪಾಯಿಂಟ್ ಬರೆದ್ರು ಕೂಡ ಸಾಕಿತ್ತು. 22ನೇ ಪ್ರಶ್ನೆ ಭಾರತದ ಕೃಷಿಯು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ, ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೋಡಿ, ಈ ಭಾರತೀಯರ ಪ್ರಮುಖ ಉದ್ಯೋಗ ವ್ಯವಸಾಯ. ಈ ಭಾರತದ ವ್ಯವಸಾಯ ಮಾನ್ಸೂನ್ ಋತುವನ್ನ ಅವಲಂಬಿಸಿದೆ. ಈ ಮಾನ್ಸೂನ್ ಮಾರುತಗಳು ವಿಫಲವಾದರೆ ಬರಗಾಲ ಬರ್ತದ. ಮಾನ್ಸೂನ್ ಮಾರುತಗಳು ಹೇರಳವಾಗಿ ಸುರಿದರೆ ಪ್ರವಾಹ, ಪ್ರಾಣಹಾನಿ, ಆಸ್ತಿ ನಾಶವಾಗ್ತದ. ಆ ಕಾರಣಕ್ಕಾಗಿ ಅದನ್ನ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತ ಕರಿತೀವಿ. 23ನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಬರೀಲಿಕ್ಕೆ ಕೇಳಿದ್ದಾರೆ. ಏನ್ ಬರಿಬಹುದು? ಆರ್ಥಿಕ ಪ್ರಗತಿ ಮತ್ತೆ ಆರ್ಥಿಕ ಸ್ಥಿರತೆಯನ್ನ ಸ್ಥಾಪಿಸುವ ಉದ್ದೇಶದಿಂದ ಸರ್ಕಾರ ಅದರ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದ ಹಣಕಾಸು ನೀತಿಯನ್ನು ಪ್ರಕಟಿಸುತ್ತದೆ. ವಿತ್ತೀಯ ನೀತಿಯ ಪ್ರಕಾರ ಸರ್ಕಾರ ಸಾರ್ವಜನಿಕ ಹಣಕಾಸನ್ನು ನಿರ್ವಹಣೆ ಮಾಡ್ತದ. ರಾಷ್ಟ್ರದ ಪ್ರಗತಿಯನ್ನು ನೆನಪಿನಲ್ಲಿಟ್ಟುಕೊಂಡು ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸ್ತಾರೆ. ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಲು ಭಾರತದಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾರ್ವಜನಿಕ ಹಣಕಾಸನ್ನು ಬಳಸಿಕೊಳ್ತಾವ ಅಂತ ಬರೆದ್ರೆ ಸಾಕು. ಇನ್ನು ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾರೆ. ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಈ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962ರಂದು ಒಂದು ಮಹತ್ವದ ದಿನ. ಅಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದರು. ಆ ಕಾರಣಕ್ಕಾಗಿ ಮಾರ್ಚ್ 15 ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ 3 ಮತ್ತು 4 ಅಂಕದ ವಿಡಿಯೋ